ನಾನು ಆತ್ಮಸಾಕ್ಷಿಯಂತೆಯೇ ಮತದಾನ ಮಾಡ್ತೇನೆ. ಟಿವಿಎನ್ಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಹೇಳಿಕೆ ಇದು. ಬಿಜೆಪಿ ಜೆಡಿಎಸ್ನವರು ಯಾರೂ ಕೂಡ ನಮ್ಮನ್ನ ಸಂಪರ್ಕ ಮಾಡಲಿಲ್ಲ. ಬಿಜೆಪಿಯವರು ಅಟ್ಲೀಸ್ಟ್ ಸೌಜನ್ಯಕ್ಕಾದ್ರೂ ನಮ್ಮನ್ನ ಕೇಳಬೇಕಾಗಿತ್ತಲ್ವಾ ಅಂತ ಮಾತನಾಡಿದ್ದಾರೆ. ಅಂದ್ರೆ ದೇಹ ಮಾತ್ರ ಇವ್ರದ್ದು ಪಕ್ಷದಲ್ಲಿದೆ, ಆತ್ಮ ಇನ್ನೆಲ್ಲೋ ಕಡೆ ಇದೆ ಅಂತ ಅರ್ಥನ ಏನೋ ಗೊತ್ತಿಲ್ಲ. ಈ ಮೂವರೂ ನಾಯಕರು ಹೇಳ್ತಾ ಇರೋದೊಂದೇ, ಆತ್ಮಸಾಕ್ಷಿ ಪ್ರಕಾರವಾಗಿ ಮತದಾನ ಮಾಡಿದ್ದೇವೆ ಅಂತ ಹೇಳ್ತಿದ್ದಾರೆ. ಏನಾದರೂ ಅಭಯ ಸಿಕ್ಕಿದೆಯಾ ನಿಮಗೆ? ಟಿಕೆಟ್ ಕೊಡ್ತೀವಿ ಅಥವಾ ಅಭಿವೃದ್ಧಿ ಕಾಮಗಾರಿಗೆ ದುಡ್ಡು ಕೊಡ್ತೀವಿ ಈ ಥರ? ನಾವು ಟಿಕೆಟ್ ಬಗ್ಗೆ ಇವತ್ತು ಮಾತಾಡ್ತಕ್ಕಂಥ ಪ್ರಮೇಯ ಇಲ್ಲ, ಇನ್ನು ತುಂಬ ದೂರ ಇದೆ. ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ನಮ್ಮ ಉದ್ದೇಶ ನಮ್ಮ ಕ್ಷೇತ್ರದ ಆಗಬೇಕಾದಂಥ ಕೆಲಸ ಕಾರ್ಯಗಳು, ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾವೆ. ಆದಾಗ್ಯೂ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ನಾವು ಗೆದ್ದಿರ್ತಕ್ಕಂಥದ್ದು ಬಿ ಜೆ ಪಿಯಿಂದ. ನಮ್ಮನ್ನು ಬಿ ಜೆ ಪಿ ಉಚ್ಚಾಟನೆ ಮಾಡ್ತು. ಓಕೆ, ಇಂಥ ಸಂದಿಗ್ಧ ಕಾಲದಲ್ಲಿ ಅದು ನಮ್ಮ ಮತ ಕೇಳ್ತಾವೆ ಅಂತ ಅಂದುಕೊಂಡಿದ್ವಿ. ನಿನ್ನೆ ರಾತ್ರಿ ತನಕನೂ ಕಾದ್ವಿ. ಸೌಜನ್ಯಕ್ಕೂ ಒಂದು ಫೋನ್ ದೂರವಾಣಿಯಲ್ಲೂ ಕೂಡ ನಮ್ಮ ಮತ ಕೇಳೋದಕ್ಕೆ ಅವ್ರು ತಯಾರಿಲ್ಲ. ಅದು ಉದ್ದೇಶ. ಬಿ ಜೆ ಪಿಗೆ ಜೆ ಡಿ ಎಸ್ ಸೋಲಬೇಕಾಗಿದೆ. ಜೆ ಡಿ ಎಸ್ ಸೋಲುವುದೇ ಬಿ ಜೆ ಪಿಯ ಮೂಲಭೂತ ಉದ್ದೇಶ. ಆ ಕಾರಣಕ್ಕಾಗಿ ನಮ್ಮ ಮತ ಅವ್ರು ಕೇಳಲಿಲ್ಲ. ಕಾಂಗ್ರೆಸ್ನಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಎಲ್ಲ ಸೇರಿ ನಮ್ಮ ಕರೆದು ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಅಭಿವೃದ್ಧಿ ವಿಚಾರ ಯೋಚನೆ ಮಾಡಿ ನಮ್ಮ ಆತ್ಮಸಾಕ್ಷಿ ಮತದಾನ ನಾವು ಮಾಡ್ತೀವಿ. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ವೋಟ್ ಹಾಕೋಕ್ಕೂ ಮುಂಚೆ ನಮ್ಮ ಪ್ರತಿನಿಧಿ ಹರೀಶ್ ಅವ್ರನ್ನ ಮಾತನಾಡಿಸಿದ್ದಾರೆ. ಏನೇನು ವಿಚಾರಗಳನ್ನ ಹೇಳಿದ್ರು ಆ ಸಂದರ್ಭದಲ್ಲಿ ಕೇಳು. ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಆಗಿದೆ. ಬಿಜೆಪಿಯಿಂದ ಉಚ್ಚಾಟಿರುವಂತಹ ಶಾಸಕರು ಎಲ್ಲಿಗೆ ಮತದಾನ ಮಾಡ್ತಾರೆ, ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇರುವಂತಹದ್ದು. ಸರ್, ನೀವು ಯಾರಿಗೆ ಮತದಾನವನ್ನು ಮಾಡ್ತಾ ಇದ್ದೀರಿ ಅಂತ? ಮತದಾನ ಗೌಪ್ಯ ಮತದಾನ. ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು ಬಿ ಜೆ ಪಿಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿ ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. ಜೆ ಡಿ ಎಸ್ನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. ಜೆಡಿಎಸ್ನವ್ರು ನಿಮ್ಮನ್ನೇನು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಪರ್ಕ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಜೊತೆ ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ. ಆದ ಅಂತಿಮ ನಾವಿನ್ನೂ ನಿರ್ಣಯ ಮಾಡಿದ್ರೆ ನಾವು ನಮ್ಮ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೇವೆ. ಜೆಡಿಎಸ್ನವ್ರು ಯಾರು ನಿಮ್ಮನ್ನ ಸಂಪರ್ಕ ಅಲ್ಲ, ಬಿಜೆಪಿ ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ? ನಾವು ನಿನ್ನೆ ತನಕನೂ ಕಾದ್ವಿ ಮಾಡಬಹುದು ಅಂತೇಳಿ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ನಮ್ಮಿಂದ ಉಚ್ಚಾಟಿದ್ರಂತ ಶಾಸಕರು ಕೂಡ ನಮಗೆ ಮತ ಹಾಕ್ತಾರೆ ಅನ್ನುವಂಥದ್ದು, ನಮ್ಮ ಸಿಂಬಲ್ ಇಂದ ಗೆದ್ದಿರೋರು ಅನ್ನುವಂಥ. ಅವರಿಗೆ ಎಲ್ಲೋ ಒಂದು ಕಡೆ ಸ್ವಪ್ನ ಇರಬಹುದು. ಕನಿಷ್ಠ ಚುನಾವಣೆ ನಿಂತಾಗ ಸೌಜನ್ಯಕ್ಕಾದ್ರು ನಾಯಕರಾದ್ರು ಕೇಳುವಂಥ ಔದಾರ್ಯತೆ ಇರಬೇಕಲ್ಲ ಮತದಾರರಿಗೆ. ಕನಿಷ್ಠ ಅಂದ್ರೆ ಉಚ್ಚಾಟನೆ ಮಾಡಿರೋದ್ರಿಂದ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೇಳಬೇಕಿತ್ತು. ಕೇಳ್ತಾವೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಷ್ಟಕಾಲಕ್ಕಾದ್ರು ಕೇಳ್ತಾವೆ ನಮ್ಮನ್ನಂತೇಳಿ. ಅದು ಕೇಳಲಿಲ್ಲ. ಅಂದ್ರೆ ಕಾಂಗ್ರೆಸ್ನವ್ರು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ, ಸೇಮ್ ಮತ್ತೆ ಅಭ್ಯರ್ಥಿ ನೋವು ಮಾಡಿದ್ದಾರೆ. ಅಂದ್ರೆ ನೀವು ಕಾಂಗ್ರೆಸ್ಗೆ ಮತ ಹಾಕೋ ತರ ಯೋಚನೆ ಮಾಡಿದ್ದಾರೆ? ಅದು ಆ ಮಾತನ್ನು ಹೇಳೋದಿಲ್ಲ. ನಾವು ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಹರೀಶ್, ಟಿವಿ9 ಬೆಂಗಳೂರು.